ಈಗಾಗಲೇ ನಾನು ನೆನ್ನೆ ಮಾತಾಡಿದ್ದೀನಿ. ಕನ್ನಡಿಗರಿಗೆ ನೇಮಕಾತಿ 15 ಭಾಷೆಗಳಲ್ಲೂ ಮಾಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ UPA ಸರ್ಕಾರ ಮಾಡಿರಲಿಲ್ಲ. ಇದನ್ನು NDA ಸರ್ಕಾರ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಭಾಷೆಗಳಲ್ಲೂ ಕೂಡ ಫಸ್ಟ್ ಅಪಾಯಿಂಟ್ಮೆಂಟ್ಗೆ ಆಯಾ ಸ್ಥಳೀಯ ಭಾಷೆಗಳಲ್ಲಿ ಬರೆದು ಪಾಸ್ ಆಗೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಕೂಡ MLA ಆದಮೇಲೆ MP ಆದಮೇಲೆ ಮಂತ್ರಿ ಆದಮೇಲೆ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ಮೇಲೆ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿ ನಮ್ಮ ರಾಜ್ಯದ ಅಲ್ಲ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಯವರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಿಂದ ಕರ್ನಾಟಕದವರಿಗೆ ಸಾಕಷ್ಟು ಅನುಕೂಲಗಳಾಗ್ತಾ ಇದೆ. ಇವತ್ತು ನಾವು ಇವತ್ತು ಅಲ್ಲಿಂದ ಅವ್ರ ಪ್ರಮೋಷನ್ನು ಮಗದೊಂದು ಬಂದಾಗ ಅಲ್ಲಿಯೇ ಟೆಸ್ಟ್ಗಳನ್ನ ಯಾವ ರೀತಿ ಮಾಡಬೇಕು ಏನೋ ಒಂದು ಚರ್ಚೆ ಆಗ್ತಾಯಿದೆ. ಈ ಮಧ್ಯದಲ್ಲೂ ಕೂಡ ಹೋದ ವರ್ಷ ಕೆಲವು ಟೆಸ್ಟ್ಗಳನ್ನು ನಾವು ಈ ಒಂದು ಪ್ರಮೋಷನ್ಗೂ ಕೂಡ ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದು ತಮಿಳುನಾಡು ಕೂಡ ಇತ್ತು. ಇವತ್ತು ಇಡೀ ರಾಷ್ಟ್ರ ಚರ್ಚೆ ಆಗ್ತಾಯಿದೆ. ಒಂದು 4-5 ದಿವಸದಲ್ಲೇ ಒಂದು ಉಪಯುಕ್ತವಾದ ಒಂದು ಸೂಚನೆ ಸಂದೇಶವನ್ನು ಕಾಣೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಅದು ಒಂದು ಗೊಂದಲ ಇದೆ. ರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು 2 ಭಾಷೆಗಳು, ಒಂದು ಹಿಂದಿ ಮತ್ತೊಂದು ಇಂಗ್ಲೀಷು. ಮತ್ತು ಇಲ್ಲಿಂದ ಹೋದಂಥವನು ಕನ್ನಡದಲ್ಲಿ ಎಕ್ಸಾಮ್ ಬರೆದ್ರೆ ಅವನು ಏನು ಬರೆದಿದ್ದಾನೆ ಅಂತ ನೋಡ್ತಕ್ಕಂಥ ವ್ಯವಸ್ಥೆಗಳಿಲ್ಲ. ಮೊದಲನೇ ಎಕ್ಸಾಮು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಆತ ಬರೆದಾಗ ಅದಕ್ಕೆ ತನ್ನದಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತೀವಿ.